ನೀವು ಬದಲಾವಣೆಯನ್ನು ಇಷ್ಟಪಡುತ್ತೀರಾ? ನನಗಂತೂ ಇಷ್ಟವೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಾನು ಒಂದು ಕ್ರಮಕ್ಕೆ ಒಗ್ಗಿದ ನಂತರ, ನನ್ನ ನಿರ್ದಿಷ್ಟ ರೀತಿಯಲ್ಲಿ ನಾನು ಇಷ್ಟಪಡುವ ವಿಷಯಗಳನ್ನು ಮಾಡಿದ ನಂತರ ನಾನು ಯಾವುದೇ ಬದಲಾವಣೆಯನ್ನು ಬಯಸುವುದಿಲ್ಲ. ನನ್ನ ಕೆಲಸ, ನನ್ನ ನಿಯಮ, ನನ್ನ ಮನೆ, ನನ್ನ ಸಂಬಂಧಗಳೊಂದಿಗೆ ನಾನು ಆರಾಮದಾಯಕವಾದ ನಂತರ ನಾನು ಯಾವುದೇ ಬದಲಾವಣೆಯನ್ನು ಬಯಸುವುದಿಲ್ಲ. ದುರದೃಷ್ಟವಶಾತ್ ನಾವೆಲ್ಲರೂ ಬದಲಾಗಲೇಬೇಕು. ಇಲ್ಲದಿದ್ದರೆ ನಾವು ಮುಂದಿನ ಹಂತಕ್ಕೆ ಹೋಗಲು ಸಾಧ್ಯವಿಲ್ಲ. ನೀವು ಹುಟ್ಟಿದ ಕೂಸಿನಿಂದ ಚಿಕ್ಕ ಮಕ್ಕಳಾಗಿ, ನಂತರ ಯವನಸ್ಥರಾಗಿ, ವಯಸ್ಕರಾಗಿ ಪರಿವರ್ತನೆಯಾದಾಗ ಬದಲಾವಣೆ ಸಂಭವಿಸುತ್ತದೆ. ಇದು ಜೀವನದ ಘಟನೆಗಳಿಗೂ ಅನ್ವಯಿಸುತ್ತದೆ. ನಾವು ಓದುವಾಗ, ಮದುವೆಯಾಗುವಾಗ, ಪೋಷಕರಾಗುವಾಗ, ನಿವೃತ್ತಿ ಜೀವನವನ್ನು ಆರಂಭಿಸುವಾಗ ನಮ್ಮ ಜೀವನದ ಶೈಲಿಯಲ್ಲಿ ಅನೇಕ ಬದಲಾವಣೆ ಸಂಭವಿಸುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು. ನಾವು ಅದನ್ನು ಅಳವಡಿಸಿಕೊಳ್ಳದಿದ್ದರೆ ನಮಗೂ ನಮ್ಮ ಕುಟುಂಬಕ್ಕೂ ಅದು ಹಾನಿ ಉಂಟು ಮಾಡುತ್ತದೆ. ಕಷ್ಟವಾದ ವಿಷಯವಾದರೂ ಸಹ ಬದಲಾವಣೆಯನ್ನು ಮಾಡಲು ನಾವು ಒಂದು ಹೆಜ್ಜೆ ಮುಂದೆ ಇಡಲೇಬೇಕು. ನಾವು ಮಾಡಬೇಕಾದ ಪ್ರಮುಖ ಬದಲಾವಣೆ ನಮ್ಮೊಳಗೆ ಇದೆ. ನಮ್ಮ ಹಳೆತನವನ್ನು ತೆಗೆದುಹಾಕಿ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು. ಸತ್ಯವೇದವು ಹೀಗೆ ಹೇಳುತ್ತದೆ, ಪ್ರತಿಯೊಂದು ಕಾರ್ಯಕ್ಕೆ ತಕ್ಕ ಸಮಯ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಬದಲಾವಣೆಯನ್ನು ನಾವು ಸಂತೋಷವಾಗಿ ಸ್ವೀಕರಿಸಬೇಕು. ನಾನು ಹೇಳುವುದು ಸರಿತಾನೆ?